ಮೊನ್ನೆ ಮೇ 2ನೇ ತಾರೀಕು SSLC ಎಕ್ಸಾಮ್ಸ್ ನ ರಿಸಲ್ಟ್ಸ್ ಬಿಡುಗಡೆ ಆದ್ವು ಅಂಡ್ ದ ರಿಸಲ್ಟ್ಸ್ ವರ್ ವೆರಿ ಶಾಕಿಂಗ್. ಈ ವರ್ಷ SSLC ಎಕ್ಸಾಮ್ ಬರೆದಿರುವಂತಹ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಬಂದು 7,90,890 ಸ್ಟೂಡೆಂಟ್ಸ್ ಅಂಡ್ ಇದ್ರಲ್ಲಿ ಫೇಲ್ ಆಗಿರೋದು ಬಂದು 2,67,185 ಸ್ಟೂಡೆಂಟ್ಸ್. ಲಾಸ್ಟ್ ಇಯರ್ 2024 ಗೆ ಕಂಪೇರ್ ಮಾಡಿದ್ರೆ 7% ಸ್ಟೂಡೆಂಟ್ಸ್ ಹೆಚ್ಚಿಗೆ ಫೇಲ್ ಆಗಿದ್ದಾರೆ. ಲಾಸ್ಟ್ ಇಯರ್ ಎಕ್ಸಾಮಿನೇಷನ್ ರಿಸಲ್ಟ್ಸ್ ವರ್ಸ್ಟ್ ಅನ್ಕೊಂಡ್ರೆ ಈ ವರ್ಷ ಅಂತೂ ಇನ್ನೂ ಅಧ್ವಾನ ಆಗ್ಬಿಟ್ಟಿದೆ. SSLC ಎಕ್ಸಾಮಿನೇಷನ್ ಬೋರ್ಡ್ ಯಾವ ಜಿಲ್ಲೆಯಲ್ಲಿ ಇಷ್ಟು ಪರ್ಸೆಂಟ್ ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ ಅಂತ ಒಂದು ಡೇಟ್ ಅನ್ನ ಬಿಡುಗಡೆ ಮಾಡುತ್ತೆ. ಅಂಡ್ ಈ ಒಂದು ಟೇಬಲ್ ಅಲ್ಲಿ ಲೀಸ್ಟ್ ಅಲ್ಲಿರುವಂತಹ 6 ಜಿಲ್ಲೆಗಳು ಬಂದು ನಮ್ಮ ಉತ್ತರ ಕರ್ನಾಟಕದ ಜಿಲ್ಲೆಗಳು. ಕಲಬುರಗಿ ಅಂಡ್ ವಿಜಯಪುರ ಅಂತಹ ಜಿಲ್ಲೆಗಳಂತೂ ವರ್ಸ್ಟ್ ಪರ್ಫಾರ್ಮೆನ್ಸ್ 50% ಕೂಡ ಕ್ರಾಸ್ ಮಾಡಿಲ್ಲ. ಅಂದ್ರೆ ಉದಾಹರಣೆಗೆ ಎಕ್ಸಾಮ್ ಬರ್ದಿರುವಂತಹ 4 ಸ್ಟೂಡೆಂಟ್ಸ್ ಅಲ್ಲಿ 2 ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ, ಇನ್ನು 2 ಸ್ಟೂಡೆಂಟ್ಸ್ ಫೇಲ್ ಆಗಿದ್ದಾರೆ. ನನ್ಗೆ ಶಾಕ್ ಆಗ್ತಿರೋದೇನು ಅಂದ್ರೆ ಈ ಟೇಬಲ್ ಅಲ್ಲಿರುವಂತಹ ಈ 6 ಜಿಲ್ಲೆಗಳು ನಮ್ಮ ಉತ್ತರ ಕರ್ನಾಟಕದ ಭಾಗ. ಕಲ್ಯಾಣ ಕರ್ನಾಟಕ ಸ್ಕೀಮ್ ಅಲ್ಲಿ ಎಸ್ಪೆಷಲಿ ಈ ಒಂದು ರೀಜನ್ ಅಲ್ಲಿ ಎಜುಕೇಶನ್ ನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಪ್ರತಿ ವರ್ಷ ನಮ್ಮ ಸರ್ಕಾರ ಸಾವಿರಾರು ರೂಪಾಯಿ ಕೋಟಿನ ಫಂಡ್ ಅಲೋಕೇಟ್ ಮಾಡುತ್ತೆ. ಆದ್ರೂ ಸಹ ಇವತ್ತಿನ ದಿನದವರೆಗೂ 3,580 ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಹುಡುಗಿಯರಿಗೆ ಟಾಯ್ಲೆಟ್ಸ್ ಅಂತಹ ಬೇಸಿಕ್ ಫೆಸಿಲಿಟಿನೂ ಸಹ ಇಲ್ಲ. ಒಂದು ಕಡೆ ಸ್ಕೂಲ್ಸ್ ನ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಆಗ್ತಿಲ್ಲ, ಇನ್ನೊಂದು ಕಡೆ ಸ್ಟೂಡೆಂಟ್ಸ್ ಕೂಡ ಫೇಲ್ ಆಗ್ತಾನೆ ಇದಾರೆ. ಹಾಗಿದ್ರೆ ಸರ್ಕಾರ ಅಲೋಕೇಟ್ ಮಾಡ್ತಿರುವಂತಹ ಸಾವಿರಾರು ಕೋಟಿ ರೂಪಾಯಿ ಎಲ್ಲಿ ಹೋಗ್ತಾ ಇದೆ, ಯಾರ ಜೇಬಿಗೆ ಹೋಗ್ತಾ ಇದೆ? SSLC ಎಕ್ಸಾಮ್ಸ್ ನ ರಿಸಲ್ಟ್ಸ್ ನ ಈ ಕತೆ ಆಗಿದ್ರೆ ಇನ್ನು PU ಎಕ್ಸಾಮ್ಸ್ ಅಂತೂ ವರ್ಸ್ಟ್. ಕೇವಲ ನಮ್ಮ ಬಳ್ಳಾರಿ ಹಾಗೂ ವಿಜಯನಗರ ಡಿಸ್ಟಿಕ್ ಅಲ್ಲೇ ಈ ವರ್ಷ PUC ಎಕ್ಸಾಮ್ ಅಲ್ಲಿ 9,200ಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ ಫೇಲ್ ಆಗಿದ್ದಾರೆ. ಅಂಡ್ ಫೇಲ್ ಆಗಿರೋರಲ್ಲಿ ಅತಿ ಹೆಚ್ಚು ಬಂದು ಗಂಡ್ ಮಕ್ಳೇ ಇದಾರೆ. ಅಲ್ಲ, ಏನ್ ನಡೀತಿದೆ ನಮ್ಮ ರಾಜ್ಯದಲ್ಲಿ? ಈ ಭ್ರಷ್ಟ ರಾಜಕಾರಣಿಗಳು ಬರೀ ಕ್ಯಾಸ್ಟ್ ಪಾಲಿಟಿಕ್ಸ್ ಮಾಡ್ಕೊಂಡಿದ್ದಾರೆ ಹೊರತು ಈ ಎಜುಕೇಶನ್ ಸಿಸ್ಟಮ್ ನ ಫೇಲ್ಯೂರ್ ಬಗ್ಗೆ ಯಾರೊಬ್ರು ಮಾತಾಡ್ತಾನೆ ಇಲ್ವಲ್ಲ. ಪ್ರಾಪರ್ ಎಜುಕೇಶನ್ ಸಿಸ್ಟಮ್ ಮೇಲೆ ಫೋಕಸ್ ಮಾಡೋದ್ ಬಿಟ್ಟು ಈ ಭ್ರಷ್ಟ ರಾಜಕಾರಣಿಗಳು ನಿಮ್ ಮಕ್ಕಳನ್ನ ಮಂದಿರು ಮಸ್ಜಿದ್ ಅಂತ ಕಿತ್ತಾಡೋ ರೀತಿ ಮಾಡ್ತಿದಾರ. ಏನ್ ಮಾಡ್ತಿದ್ದೀರಾ ನೀವೆಲ್ಲ? ಯಾರೊಬ್ರು ಪ್ರಶ್ನೆ ಮಾಡ್ತಿಲ್ವಲ್ಲ. ಇವತ್ತಿನ ದಿನ ಸ್ಟೂಡೆಂಟ್ಸ್ ಸ್ಕೂಲು ಕಾಲೇಜ್ಗೆ ಹೋಗಿ ಓದ್ಕೊಂಡು ಏನಾದ್ರೂ ಸಾಧನೆ ಮಾಡ್ರಪ್ಪ ಅಂದ್ರೆ ಡ್ರೀಮ್ ಲೆವೆಲ್ ಅಲ್ಲಿ ಕುತ್ಕೊಂಡು ಟೀಮ್ ಮಾಡ್ತಿದಾರೆ. ಮೊನ್ನೆ